ಇವತ್ತು RCB ಗುಜರಾತ್ ನಡುವೆ IPL ಫೈನಲ್ ಪಂದ್ಯ ಸಾಯಂಕಾಲ 7:30ಕ್ಕೆ ಶುರುವಾಗುತ್ತೆ. ಅಹಮದಾಬಾದ್ನ ಮೋದಿ ಸ್ಟೇಡಿಯಂನಲ್ಲಿ ಪಂದ್ಯ ಆಗುತ್ತೆ. ನಿಮಗೆ ಗೊತ್ತಿದೆ, ಸತತ ಎರಡನೇ ಬಾರಿ ಚಾಂಪಿಯನ್ ಆಗಬೇಕು ಅಂತ ಜನ ಬಯಸ್ತಾ ಇದ್ದಾರೆ. ಕಳೆದ ಬಾರಿ ಕೂಡ RCB ಗೆದ್ದಿತ್ತು. ಗೆದ್ದಾದ ಮೇಲಿನ ಕಥಾನಕಗಳು ನಿಮಗೆ ಗೊತ್ತು, ಬೆಂಗಳೂರಲ್ಲಿ ಏನೇನಾಯಿತು ಅಂತ. ಮೋದಿ ಸ್ಟೇಡಿಯಂನಲ್ಲಿ ಎಲ್ಲ ಸಿದ್ಧತೆಗಳಾಗಿದೆ. ಇವತ್ತು ಸಂಜೆ 7:30ಕ್ಕೆ ಪಂದ್ಯ ಶುರು ಆಗುತ್ತೆ. ರೋಲ್ ಮೇಡಮ್, ರೋಲ್ ಮೇಡಮ್. ಸೊ ಇವತ್ತು RCB ಗುಜರಾತ್ ನಡುವೆ IPL ಫೈನಲ್ ಹಿನ್ನೆಲೆ ಇವತ್ತು ರಾತ್ರಿ ಬೆಂಗಳೂರು ನಗರದಲ್ಲಿ ಯಾವುದೇ ಸಂಭ್ರಮಾಚರಣೆ ಮಾಡಂಗಿಲ್ಲ. RCB ಗೆಲ್ಲಬೇಕು ಅಂತ ಜನ ಬಯಸ್ತಾ ಇದ್ದಾರೆ, ಗೆಲ್ಲಬೇಕು. ಆದರೆ ಗೆಲ್ತು ಅನ್ನೋಗ ಈ ಸುಮ್ಮನೆ ಅನಗತ್ಯವಾಗಿ ಅಲ್ಲಿ ಇಲ್ಲಿ ಕುಣಿದು ಕುಪ್ಪಳಿಸೋದು, ದೊಡ್ಡ ದೊಡ್ಡ ಸ್ಕ್ರೀನ್ಗಳನ್ನ ಹಾಕೋದು, ಹಿಂಡು ದಂಡು ಸೇರೋದು ಸರ್ಕಾರ ಕೂಡ ಎಚ್ಚೆತ್ಕೊಂಡಿದೆ. ಸಾಕಿದ್ರೆ ಸಹವಾಸ ಅಂತ ನೋಡಿ. ಸಾಮಾನ್ಯವಾಗಿ ಯಾರಾದರೂ ಗೆದ್ದರೆ ನಿಜಕ್ಕೂ ನೀನು ಅಂತಂದ್ರೆ ಆ ಕ್ರೀಡಾ ಉತ್ಸಾಹ ಗೆದ್ದಂಗೆ. ಯಾರಾದರೂ ಸತ್ತುಬಿಟ್ರೆ ಕ್ರೀಡಾ ಉತ್ಸಾಹನೇ ಸತ್ತಂಗೆ, ಅದನ್ನ ಅರ್ಥ ಮಾಡ್ಕೋಬೇಕು. ಹೀಗಾಗಿ ಯಾವುದೇ ಸಂಭ್ರಮಾಚರಣೆ ಇಲ್ಲ. RCB, you can do this and we know you will do this. All the best. King is there, sir, no worries. ಯಾರು ತಮ್ಮ ನೆಚ್ಚಿನ ಬ್ಯಾಟ್ಸ್ಮನ್ ಮೇಡಮ್? ನೆಚ್ಚಿನ ರನ್ Kohli. Proud ಗಿನ್ನ it's the love that we give ಅಷ್ಟೇ ಸರ್. ಸೊ ಆ ಲವ್ ಯಾವಾಗಲೂ ಇರುತ್ತೆ. ಆಲ್ ದಿ ಬೆಸ್ಟ್ RCB. ಸೊ ತಂಡ ಆಲ್ವೇಸ್ ನಮಗೆ 18 ವರ್ಷದಿಂದ ಕಪ್ ಗೆಲ್ಲಕ್ಕೆ ಮುಂಚೆಯಿಂದನೂ ನಾವು RCB ಸಪೋರ್ಟ್ ಮಾಡ್ತಾ ಬಂದಿದ್ದೀವಿ. ನಾವು ಯಾವಾಗಲೂ ಗೆಲ್ಲಿ ಸೋಲಿ RCB ಸಪೋರ್ಟ್ ಇದ್ದೀವಿ. ಗ್ಯಾರಂಟಿಯಾಗಿ ಗೆದ್ದೇ ಗೆಲ್ಲುತ್ತೆ. RCB ವಿನ್ ಆಗಲಿ. ಆಲ್ ದ ಬೆಸ್ಟ್. ಆಲ್ವೇಸ್ಲಿ ವಿರಾಟ್ ಕೊಹ್ಲಿ, ವಿಕೆ ಕಿಂಗ್ ಕೊಹ್ಲಿನೇ. ಮೇಲೆ ಯಾರು ಫೇವರೇಟ್ ಬೌಲರ್ ಸರ್? ಯಾರು ಅತಿ ಹೆಚ್ಚು ವಿಕೆಟ್ಗಳನ್ನು ಭುವನೇಶ್ವರ್ ಕುಮಾರ್. ನಾವು ಪರ್ಪಲ್ ಕ್ಯಾಪ್ ನಮ್ಮ ಭುವನೇಶ್ವರ್ ಕುಮಾರ್ ಪಡೀಲಿ, ಮತ್ತೆ ಅವ್ರಿಗೆ ಸಿಗಲಿ ಅಂತ ಇದು ಮಾಡಿದೆ. ಎಲ್ಲ ಅವ್ರು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಪಕ್ಕಾ ಕಪ್ ಮಾತ್ರ ನಮ್ಮದೇ. ಯಾರು ಅತಿ ಹೆಚ್ಚು ರನ್ನನ್ನು ಹೊಡಿಬೋದು, ಬಾರಿಸ್ಬೋದು ಅಂತ ಅನ್ಸುತ್ತೆ? ನನ್ನ ಪ್ರಕಾರ ಅಂದರೆ ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಫಸ್ಟು. ಯಾರು ಫೇವರೇಟ್ ಬೌಲರ್ ಯಾರು ಸರ್? ಭುವನೇಶ್ವರ್, ಆಬ್ವಿಯಸ್ಲಿ ಭುವನೇಶ್ವರ್. ಹೇಸಲ್ವುಡ್ ನಮ್ಮ ಟೀಮ್ ಎಲ್ಲ ಪರ್ಫೆಕ್ಟ್ ಆಗಿದೆ ಸರ್. ದೊಡ್ಡ ಹೇಳೋಂಗೇನಿಲ್ಲ, ಮಿಸ್ಟೇಕ್ಸ್ ಏನಿಲ್ಲ, ಕರೆಕ್ಟಾಗಿ ಆಡ್ತಾರೆ. ಕಪ್ ನಮ್ಮದೇ ಈ ಸಲ. ತುಂಬ ಖುಷಿ ಆಗುತ್ತೆ. ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಆಡಬೇಕು. ಆಮೇಲೆ ರಜತ್ ಪಟಿದಾರ್ ಏನಿದಾರಲ್ಲ, ಒಳ್ಳೆ ಲೀಡ್ ಮಾಡ್ತಿದ್ದಾರೆ RCB ಟೀಮ್ನ. ಈ ಸಾಲನು ಕಪ್ ನಮ್ಮದೇ ಆಗಬೇಕು. ವಿರಾಟ್ ಕೊಹ್ಲಿ ಬ್ಯಾಟ್ಸ್ಮನ್. ಫೇವ್ರೆಟ್ ಬಾಲರ್ ಬಂದ್ಬಿಟ್ಟು ಭುವನೇಶ್ವರ್ ಕುಮಾರ್. ಒಳ್ಳೆ ಚೆನ್ನಾಗಿ ಸ್ವಿಂಗ್ ಮಾಡ್ತಿದ್ದಾರೆ ಬಾಲಿ. 100% ಗೆಲ್ಲುತ್ತೆ ಈ ಸಾರಿ ಕಪ್ಪು. ನಮ್ಮದು ಗೆಲ್ಲುತ್ತೆ. ಆಲ್ ದ ಬೆಸ್ಟ್ ಫಾರ್ ದಿ RCB. ತುಂಬ ಖುಷಿ ಆಯಿತು. ಲಾಸ್ಟ್ ಟೈಮು ನಾನು RCB ಮ್ಯಾಚ್ ನೋಡಿದ್ದೆ. ನಾನು ಇವಾಗಾದ್ರೂ ಎಲ್ಲ ಮ್ಯಾಚನ್ನು ಮಿಸ್ ಮಾಡ್ದೇ ನೋಡ್ತಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಗೆಲ್ತಾರೆ RCB. ಯಾರು ತಮ್ಮ ಫೇವರೇಟ್ ಬ್ಯಾಟ್ಸ್ಮನ್? ವಿರಾಟ್ ಕೊಹ್ಲಿ. ಆಲ್ ದ ಬೆಸ್ಟ್ RCB. ಈ ಸಲ ಕಪ್ಪು ನಮ್ಮದು. ಏನಂತ ವಿಶ್ ಮಾಡ್ತೀರಾ ಸರ್? ಯಾರು ತಮ್ಮ ಫೇವರೇಟ್ ಬೌಲರು, ಬ್ಯಾಟ್ಸ್ಮನ್? ನಮ್ಮದು ವಿರಾಟ್ ಕೊಹ್ಲಿ ಇದೆ ಸರ್. ಓಕೆ, ಯಾರು ಗೆಲ್ಲಬಹುದು ಅಂತ ಅನ್ಸುತ್ತೆ? ನಮ್ಮ RCBನೇ ಗೆಲ್ಲೋದು. ಓಕೆ, ವಿಶ್ವಾಸ ಇದೆಯಾ? ವಿಶ್ವಾಸ ಇದೆ, ನಂಬಿಕೆ ಇದೆ. ಈ ವಾರ ಕೂಡ ಅವರೇ ಗೆಲ್ಲುತ್ತಾರೆ. ಈ ಸಲ ಕಪ್ಪು ನಮ್ಮದೇ. ಎಲ್ಲ ಬ್ಯಾಟ್ಸ್ಮನ್, ಎಲ್ಲ ಬೌಲರ್ಗಳು ಶುಭವಾಗಲಿ. ಆಬ್ವಿಯಸ್ಲಿ ಗೆಲ್ಲುತ್ತೆ. ಲಾಸ್ಟ್ ಇಯರ್ ಗೆದ್ದಿದ್ದಾರೆ, ಈ ಸತಿ ಗೆಲ್ತಾರೆ. ಒಳ್ಳೆ ಟೀಮ್ ಇದೆ. ನಮ್ಮ ರಾಜರಿದ್ದಾರೆ. ವಿರಾಟ್ ಕೊಹ್ಲಿ, ರಜತ್ ಪತಿದಾರ್ ನಮ್ಮ ಕ್ಯಾಪ್ಟನ್ನು. ಆಮೇಲೆ ನಮ್ಮ ಬೌಲರ್ಸು ಹೇಸಲ್ವುಡ್, ಭುವನೇಶ್ವರ್ ಕುಮಾರ್ ಎಲ್ಲ ಒಳ್ಳೆ ಥರ ಬೌಲಿಂಗ್ ಮಾಡ್ತಾ ಇದ್ದಾರೆ. ಆಲ್ ದ ವೆರಿ ಬೆಸ್ಟ್, ಪ್ಲೇ ವೆಲ್. ಸರ್, ನಾನು ತುಂಬ ಉತ್ಸುಕನಾಗಿದ್ದೀನಿ. ಸತತ ಎರಡನೇ ಬಾರಿ RCB ಗೆಲ್ಲುತ್ತೆ ಅನ್ನೋ ಆತ್ಮವಿಶ್ವಾಸನೂ ನನಗಿದೆ. ಯಾಕಂದರೆ ವಿರಾಟ್ ಕೊಹ್ಲಿ ತುಂಬ ಫಾರ್ಮಲ್ಲಿದ್ದಾರೆ. ದೇವದತ್ ಪಡಿಕ್ಕಲ್ ತುಂಬ ನಮ್ಮ ಕನ್ನಡದ ಹುಡುಗ, ತುಂಬ ಫಾರ್ಮಲ್ಲಿದ್ದಾರೆ. ಭುವನೇಶ್ವರ್ ಕುಮಾರ್ ಇದು ಪರ್ಪಲ್ ಕ್ಯಾಪ್ ಲೀಡಲ್ಲಿದ್ದಾರೆ. ಸತತ ಎರಡನೇ ಬಾರಿ, ಇದುವರೆಗೂ ಯಾವುದೂ ಗೆದ್ದಿಲ್ಲ. ಇದು ಫಸ್ಟ್ ಟೈಮ್ RCBನೇ ಗೆಲ್ಲುತ್ತೆ ಅಂತ ಆತ್ಮವಿಶ್ವಾಸ ಇದೆ. RCB ಈ ಸಲ ಕಪ್ ನಮ್ಮದೇ. ಈ ಸರಿ ಪಕ್ಕ ಅನಿಸುತ್ತೆ ಗೆಲ್ತಾರೆ ಅನ್ಕೋತೀನಿ. ಆಲ್ ದ ಬೆಸ್ಟ್ ಫಾರ್ RCB ಮ್ಯಾಚ್. ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಮತ್ತು ನಂಗೆ ತುಂಬ ಇಷ್ಟ ಗೆದ್ದರೆ. ನೋಡಿ, ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಸರಿಯಾದ ರೀತಿಯಲ್ಲಿ ಪಂದ್ಯ ಆದರೆ, ತುಂಬ ಅದ್ಭುತವಾಗಿ ಆಡಿದ್ರೆ ನಮಗೆಲ್ಲ ಖುಷಿ ಆಯಿತು ಅಂತಂದರೆ ಆ ಕ್ರೀಡಾ ಮನೋಭಾವನೆ ಗೆದ್ದಂಗೆ. ಏನಾದರೂ ಹಿಂಸಾಚಾರ ಆಯಿತು ಅಂದರೆ, ಯಾರಾದರೂ ಸತ್ತೋಗ್ಬಿಟ್ರೆ ಕ್ರೀಡೆನೇ ಸೋತಂಗೆ. ಹಂಗಾಗಬಾರ್ದು.